ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಆ್ಯಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಇವತ್ತಿನ ನಾನು ತಿಳಿಸ್ಕೊಡುವಂತಹ ವಿಷಯ ಏನಂದರೆ, ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡುವಂತಹ ಚಂದ್ರಗ್ರಹದ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ಲಿದ್ದೇನೆ. ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ಪ್ಲೇಸ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಏನೂ ಗೊತ್ತಿಲ್ಲ ಅಂದರೂ ಸಹ ನಿಮ್ಮ ಜಾತಕದಲ್ಲಿ ಚಂದ್ರ ಶುಭವಾಗಿದ್ದಾನ ಅಥವಾ ಅಶುಭನಾಗಿದ್ದಾನ, ನೀಚನಾಗಿದ್ದಾನ ಅಂತ ತಿಳಿದುಕೊಳ್ಬಹುದು. ಇನ್ ಕೇಸ್ ವೀಕ್ ಚಂದ್ರ ಇದ್ದರೆ ಯಾವ ಆರೋಗ್ಯ ಸಮಸ್ಯೆಗಳನ್ನು ನೀವು ಫೇಸ್ ಮಾಡಬೇಕಾಗುತ್ತೆ ಮತ್ತು ಚಂದ್ರಗ್ರಹವನ್ನು ಹೇಗೆ ಸ್ಟ್ರಾಂಗ್ ಮಾಡ್ಕೊಳ್ಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ದಿನ ತಿಳಿಸ್ಕೊಡ್ಲಿದ್ದೇನೆ. ಚಂದ್ರಗ್ರಹ ತುಂಬ ಸುಂದರ ಹಾಗೂ ಶೀತಲ, ಅಂದರೆ ಬಹಳ ತಂಪಾದಂತಹ ಗ್ರಹ. ಚಂದ್ರ ಮನಸ್ಕಾರಕ ಮತ್ತು ತಾಯಿಗೆ ಕಾರಕ ಅಂತ ಹೇಳ್ತೇವೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ. ಮಗು ತಾಯಿಯ ಗರ್ಭದಲ್ಲಿರುವಾಗಲೇ ಚಂದ್ರನ ಪ್ರಭಾವವನ್ನು ಮಗುವಿನ ಮೇಲೆ ಬೀರುತ್ತೆ ಆ ಚಂದ್ರಗ್ರಹ. ತಾಯಿಯ ಗರ್ಭದಲ್ಲಿ ಮಗುವಿನ ಹಾರ್ಟ್ ಬೀಟ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಆಗಿನಿಂದಲೇ ಚಂದ್ರನ ಪ್ರಭಾವ ಮಗು ಮೇಲೆ ಪ್ರಾರಂಭ ಆಗುತ್ತೆ ಬೀರಲು. ಮಗು ಜನನವಾದಾಗ ತಾಯಿಯ ರೂಪದಲ್ಲಿ ಚಂದ್ರ ಪ್ರಭಾವವನ್ನು ಬೀರ್ತಾನೆ. ತಾಯಿಯ ಮಡಿಲು ಮತ್ತು ಚಂದ್ರಗ್ರಹ ಯಾರು ವಿದ್ಯಾಭ್ಯಾಸ ಮಾಡುವಾಗ ಅನೇಕ ತೊಂದರೆಗಳು ಬರುತ್ತವೆಯೋ, ಹಾಗೂ ಯಾರ ತಾಯಿ ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗ್ತಿರ್ತಾರೋ, ಮತ್ತು ಯಾರಿಗೆ ಅಜ್ಜಿಯ ಸುಖ ಸಿಗುವುದಿಲ್ಲವೋ, ಅಂದರೆ ಅಜ್ಜಿಯ ಮಮತೆ, ತಾಯಿಯ ಮಮತೆಯಿಂದ ವಂಚಿತರಾಗುತ್ತಾರೋ ಅವರ ಚಂದ್ರ ವೀಕ್ ಆಗಿರ್ತಾನೆ ಅಂತ ಹೇಳಬಹುದು. ವಿತೌಟ್ ಹಾರಾಸ್ಕೋಪ್ ನಾವು ಕಂಡುಹಿಡಿಬೋದು. ಡೈಲಿ ಇನ್ಕಮ್ ಯಾರಿಗೆ ಕಡಿಮೆ ಇರುತ್ತೆ, ಅಂದರೆ ಚಂದ್ರ ಲಿಕ್ವಿಡ್ ಕ್ಯಾಶ್ಗೆ ಕಾರಕ ಅಂತ ಕರಿತೀವಿ. ಯಾರ ಬಳಿ ಲಿಕ್ವಿಡ್ ಕ್ಯಾಶ್ ಇರೋದಿಲ್ಲ, ಅಂದರೆ ದೈನಂದಿನ ಅವಶ್ಯಕತೆಗಳನ್ನು ಪೂರೈಸಲು ಸಹ ಹಣದ ಕೊರತೆ ಇರುತ್ತಲ್ಲ, ಅವರಿಗೂ ಸಹ ಚಂದ್ರ ವೀಕ್ ಆಗಿರ್ತಾನೆ ಅಂತ ಹೇಳಬಹುದು. ಯಾರು ತಂದೆಯನ್ನು ಬಹಳ ಚಿಕ್ಕ ವಯಸ್ಸಿನಲ್ಲೇ ಕಳೆದುಕೊಂಡು ಅವರ ತಾಯಿ ವಿಧವೆಯಾಗುತ್ತಾರೋ ಅವರ ಚಂದ್ರಗ್ರಹ ಸಹ ವೀಕ್ ಆಗಿರುತ್ತೆ. ತಾಯಿಯ ಜೊತೆ ಯಾರ ಸಂಬಂಧ ಉತ್ತಮವಾಗಿರಲ್ಲ, ಚೆನ್ನಾಗಿರಲ್ಲ, ಮತ್ತು ತಾಯಿಯ ಜೊತೆ ಪದೇ ಪದೇ ಜಗಳ ಆಡ್ತಿರ್ತಾರೆ, ತಾಯಿಯ ಪ್ರೀತಿ ಯಾರಿಗೆ ಸಿಗೋದಿಲ್ಲ, ಅವರ ಚಂದ್ರ ಸಹ ವೀಕ್ ಆಗಿರ್ತಾನೆ ಅಂತ ನಾವು ಕಂಡುಹಿಡಿಬಹುದು. ಚಂದ್ರ ಕೆಟ್ಟಾಗ ಅಥವಾ ನೀಚ ಸ್ಥಾನದಲ್ಲಿ ಸ್ಥಿತನಾಗಿದ್ದಾಗ ಆ ವ್ಯಕ್ತಿಗಳು ಡಿಸಿಷನ್ ತಗೊಳ್ಳೋಕ್ಕೆ ತುಂಬ ಒದ್ದಾಡ್ತಿರ್ತಾರೆ ಮತ್ತು ಅವರ ಮನಸ್ಸಿಗೆ ನೆಮ್ಮದಿ, ಶಾಂತಿ ಇರೋದಿಲ್ಲ. ಚಂದ್ರ ನೀಚನಾದಾಗ, ಅಂದರೆ ಕುಂಡಲಿಯಲ್ಲಿ ಚಂದ್ರಗ್ರಹ ವೃಶ್ಚಿಕ ರಾಶಿಯಲ್ಲಿ ಇದ್ದಾಗ ನೀಚ ಸ್ಥಾನ ಅಂತ ಹೇಳ್ತೀವಿ ವೃಶ್ಚಿಕ ರಾಶಿನ, ಅಥವಾ ಚಂದ್ರನ ಜೊತೆ ರಾಹು ಮತ್ತು ಕೇತು ಅಥವಾ ಶನಿಗ್ರಹದ ದೃಷ್ಟಿ, ಯುತಿ ಅಂತ ಕರಿತೀವಿ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಯುತಿ ಅಥವಾ ಸಂಯೋಗವನ್ನು ಹೊಂದಿದಾಗ ಅವರಿಗೆ ಮಾನಸಿಕ ಶಾಂತಿ ಇರೋದಿಲ್ಲ, ಅಂದರೆ ಮೆಂಟಲಿ ತುಂಬ ಡಿಪ್ರೆಸ್ ಆಗಿರ್ತಾರೆ ಮತ್ತು ಬಹಳ ಅಶಾಂತಿ ವಾತಾವರಣ ಇರುತ್ತೆ ಮೈಂಡಲ್ಲಿ. ಬಹಳ ಕನ್ಫ್ಯೂಷನ್ ಮೈಂಡ್ಸೆಟ್ಟಿಂದ ಕೂಡಿರ್ತಾರೆ. ಡಿಸಿಷನ್ ಮೇಕಿಂಗ್ ಮಾಡೋಕ್ಕೆ ತುಂಬ ಒದ್ದಾಡ್ತಾರೆ ಇಂತಹ ವ್ಯಕ್ತಿಗಳು. ಚಂದ್ರಗ್ರಹ ಕುಂಡಲಿಯಲ್ಲಿ 6, 8 ಮತ್ತು 12ನೇ ಭಾವದಲ್ಲಿ ಸ್ಥಿತನಾಗಿದ್ದರೂ ಸಹ ಚಂದ್ರನಿಗೆ ಬಲ ಕಡಿಮೆ ಅಂತ ಹೇಳಬಹುದು. 6, 8, 12 ದುಸ್ಥಾನಗಳು ಅಂತ ಕರಿತೀವಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಯಾರ ಚಂದ್ರ ವೀಕ್ ಇರುತ್ತಾನೋ ಅವರಿಗೆ ಕೆಲವು ಆರೋಗ್ಯ ಸಮಸ್ಯೆಗಳು ಕಂಡುಬರುತ್ತೆ. ಅದು ಯಾವುದು ಅಂತ ಹೇಳ್ಕೊಡ್ಲಿದ್ದೇನೆ. ಮೈಗ್ರೇನ್ ಸಮಸ್ಯೆ, ಯಾರು ಮೈಗ್ರೇನ್ ಸಮಸ್ಯೆಯಿಂದ ಬಳಲ್ತಾರೆ ಮತ್ತು ಡಿಪ್ರೆಷನ್ ಆಗುತ್ತೆ ಮತ್ತು ಮಾನಸಿಕವಾಗಿ, ಅಂದರೆ ಮೆಂಟಲಿ ತುಂಬ ಡಿಪ್ರೆಷನ್ನು, ಸ್ಟ್ರೆಸ್ ಫೀಲ್ ಆಗ್ತಿರ್ತಾರೆ, ಇವರಿಗೆಲ್ಲ ಚಂದ್ರ ತುಂಬ ವೀಕ್ ಇರ್ತಾನೆ. ಯಾಕಂದರೆ ಚಂದ್ರ ಮೈಂಡ್ಗೆ ಕಾರಕ, ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡುವವನು ಚಂದ್ರ ಅಂತ ನಾನು ಮೊದಲೇ ತಿಳಿಸ್ಕೊಟ್ಟಿದ್ದೇನೆ. ಮತ್ತು ಯಾರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಸಮಸ್ಯೆ ಇರುತ್ತೆ, ಅನಾರೋಗ್ಯದ ಸಮಸ್ಯೆ, ಹಾಗೂ ಮಗು ಹುಟ್ಟಿದಾಗ ತಾಯಿಯ ಎದೆ ಹಾಲು ಕಡಿಮೆ ಆಗ್ತಿರುತ್ತೆ ಒಬ್ಬೊಬ್ಬರಿಗೆ, ಮತ್ತು ಹಾಲು ಬತ್ತಿ ಸಹ ಹೋಗುತ್ತೆ, ಅಂದರೆ ಹಾಲೇ ಬರೋದಿಲ್ಲ ಒಬ್ಬೊಬ್ಬರಿಗೆ, ಇವರ ಚಂದ್ರನು ಸಹ ಅಶುಭನಾಗಿರ್ತಾನೆ ಅಥವಾ ವೀಕ್ ಪ್ಲೇಸಲ್ಲಿ ಇರ್ತಾನೆ ಅಂತ ಹೇಳಬಹುದು. ಮತ್ತು ಇರೆಗ್ಯುಲರ್ ಪೀರಿಯಡ್ಸ್ ಆಗುವುದಕ್ಕೂ ಸಹ ವೀಕ್ ಚಂದ್ರನೇ ಕಾರಣ. ಓವರ್ ಬ್ಲೀಡಿಂಗ್ ಆಗೋದಕ್ಕೆ ಮಂಗಳ ಗ್ರಹ ಕಾರಣನಾಗ್ತಾನೆ, ಬಟ್ ಇರೆಗ್ಯುಲರ್ ಪೀರಿಯಡ್ಸ್ಗೆ ಚಂದ್ರ ಕಾರಣ. ನಾನು ಮಂಗಳ ಗ್ರಹದ ವಿಡಿಯೋವನ್ನು ಮಾಡಿದ್ದೇನೆ, ಈ ವಿಚಾರವನ್ನು ಅದರಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಮಂಗಳ ಗ್ರಹದ ವಿಡಿಯೋವನ್ನು ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಹಾಕಿರ್ತೇನೆ. ಯಾರು ಆ ವಿಡಿಯೋವನ್ನು ನೋಡಿಲ್ಲ ಹೋಗಿ ಆ ವಿಡಿಯೋವನ್ನು ನೋಡಿ. ಮತ್ತು ಚಂದ್ರ ವೀಕ್ ಆದಾಗ IBS ಆರೋಗ್ಯ ಸಮಸ್ಯೆಯು ಸಹ ಎದುರಿಸ್ತಾರೆ ಆ ವ್ಯಕ್ತಿಗಳು. IBS ಅಂದರೆ ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತ ಕರೀತಾರೆ ಮೆಡಿಕಲ್ ಟರ್ಮಲ್ಲಿ ಇದನ್ನು. IBS ಇದ್ದರೆ ಊಟ ಮಾಡಿದ ತಕ್ಷಣ ಮೋಷನ್ ಹೋಗಬೇಕು ಅನಿಸುತ್ತೆ ಅವರಿಗೆ, ಪದೇ ಪದೇ ಲೂಸ್ ಮೋಷನ್ ಆಗ್ತಿರುತ್ತೆ, ಈ ರೀತಿಯ ಹೆಲ್ತ್ ಇಶ್ಯೂಸ್ ಕಂಡುಬರುತ್ತೆ. ಇಂತಹವರಲ್ಲೂ ಸಹ ಚಂದ್ರ ವೀಕ್ ಆಗಿರ್ತಾನೆ. ಇಂತಹವರ ಜಾತಕದಲ್ಲಿ ಚಂದ್ರಗ್ರಹ ನೀಚ ಸ್ಥಾನ ಅಥವಾ ಅಶುಭನಾಗಿರ್ತಾನೆ ಅಂತ ನಾವು ಹೇಳಬಹುದು. ಮತ್ತು ಯಾರಿಗೆ ಕಣ್ಣಿನ ಸಮಸ್ಯೆಗಳು, ನೇತ್ರದ ಸಮಸ್ಯೆಗಳು ಮತ್ತು ಐಸೈಟ್ ಪ್ರಾಬ್ಲಮ್ ಇರುತ್ತೆ, ಮಾನಸಿಕ ಸಮಸ್ಯೆ, ಶೀತಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು, ಅಂದರೆ ಕಫ, ಕೋಲ್ಡ್ ಆಗ್ತಿರುತ್ತೆ, ಇವೆಲ್ಲ ಚಿಕ್ಕ ಮಕ್ಕಳಲ್ಲಿ ನೋಡಿ ಪ್ರತಿ ತಿಂಗಳು ಪದೇ ಪದೇ ಕಫ, ಕೋಲ್ಡ್ ಆಗ್ತಿರುತ್ತಲ್ಲ, ಅವರಿಗೆ ಆ ಮಕ್ಕಳ ಜಾತಕದಲ್ಲಿ ಚಂದ್ರಗ್ರಹ ವೀಕ್ ಆಗಿರ್ತಾನೆ ಅಂತ ಹೇಳಬಹುದು. ಮತ್ತು ವಯಸ್ಕರಲ್ಲೂ ಸಹ
ಪದೇ ಪದೇ ಯಾರು ಶೀತ ಕಫ ಕೋಲ್ಡು ಮತ್ತು ಸ್ನೀಸಿಂಗ್ ಮಾಡ್ತಿರ್ತಾರೆ ಜಾಸ್ತಿ, ಅವರ ಚಂದ್ರ ಸಹ ವೀಕ್ ಆಗಿರ್ತಾನೆ ಅಂತ ಹೇಳಬಹುದು. ವೀಕ್ ಚಂದ್ರನನ್ನು ಹೇಗೆ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಆ ರೆಮಿಡೀಸ್ ನೀವು ಹೇಗೆ ಫಾಲೋ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಪ್ರತಿದಿನ ನಿಮ್ಮ ತಾಯಿಯ ಪಾದವನ್ನು ಸ್ಪರ್ಶ ಮಾಡಿ ಆಶೀರ್ವಾದವನ್ನು ತಗೊಳ್ಳೋದ್ರಿಂದ ನಿಮ್ಮ ಚಂದ್ರಗ್ರಹ ಸ್ಟ್ರಾಂಗ್ ಆಗ್ತಾನೆ. ಯಾಕಂದರೆ ಚಂದ್ರಗ್ರಹ ತಾಯಿಗೆ ಕಾರಕ ಅಂತ ನಾನು ತಿಳಿಸ್ಕೊಟ್ಟಿದ್ದೇನೆ. ನಿಮ್ಮ ತಾಯಿಯ ಜೊತೆ ಜಗಳವನ್ನು ಮಾಡೋದನ್ನು ಕಡಿಮೆ ಮಾಡಿ, ಆದಷ್ಟು ಪ್ರೀತಿಯಿಂದ ಗೌರವ ಕೊಟ್ಟು ಮಾತನಾಡಿಸಿ ನಿಮ್ಮ ತಾಯಿಯನ್ನು. ಮತ್ತು ಎರಡನೇ ರೆಮಿಡಿ ಏನಂದರೆ, ಶಿವನ ದೇವಾಲಯಕ್ಕೆ ಹೋಗಿ ಅರ್ಧ ಲೀಟರ್ ಹಾಲನ್ನು ಸಾಧ್ಯವಾದರೆ ಪ್ರತಿ ಸೋಮವಾರ ಕೊಡಬೇಕು, ಅಥವಾ ತಿಂಗಳಿಗೊಮ್ಮೆ ಆದರೂ ಕೊಡಬೇಕು. ಹುಣ್ಣಿಮೆ ದಿನದಂದು ಅರ್ಧ ಲೀಟ್ರ್ ಹಾಲನ್ನು, ಇದರ ಜೊತೆಗೆ 2 kg ಅಕ್ಕಿಯನ್ನು ಸಹ ನೀವು ದೇವಸ್ಥಾನಕ್ಕೆ ದಾನವಾಗಿ ಕೊಟ್ಟರೆ ತುಂಬ ಒಳ್ಳೆಯದು. ಅಕ್ಕಿಯನ್ನು ಬಡವರಿಗೆ ಕೊಟ್ಟರೆ ಇನ್ನೂ ಅತ್ಯುತ್ತಮವಾದ ಶುಭ ಫಲಗಳನ್ನು ನಿಮಗೆ ಸಿಗುತ್ತೆ. ನಿಮ್ಮ ಮನೆಯಲ್ಲಿ ಯಾವಾಗಲೂ ಅಕ್ಕಿ ಬಾಕ್ಸ್ನಲ್ಲಿ ಅಕ್ಕಿ 5ರಿಂದ 10 kg ತುಂಬಿರೋ ಹಾಗೆ ನೋಡ್ಕೊಳ್ಳಿ. ಅಕ್ಕಿ ಸದಾ ಖಾಲಿ ಆಗಬಾರ್ದು, ಆ ಥರ ನೋಡ್ಕೋಬೇಕು. ಮತ್ತು ಇನ್ನೊಂದು ರೆಮಿಡಿ ಏನಂದರೆ, ಒಂದು ಬೆಳ್ಳಿ ಕಾಯಿನನ್ನು ಆ ಅಕ್ಕಿ ಬಾಕ್ಸ್ನಲ್ಲಿ ಹಾಕಿಡಬೇಕಾಗುತ್ತೆ. ಇದರ ಜೊತೆಗೆ ಪ್ರತಿದಿನ ಬೆಳ್ಳಿ ಗ್ಲಾಸ್ನಲ್ಲಿ ನೀರನ್ನು ಇಟ್ಟು ಕುಡಿಯಿರಿ, ಇದು ಸಹ ಒಳ್ಳೆ ರೆಮಿಡಿ. ನಿಮ್ಮ ಮನೆಗೆ ಯಾರಾದರೂ ಸ್ನೇಹಿತರು, ಅತಿಥಿಗಳು, ಸಂಬಂಧಿಕರು ಯಾರೇ ಬರಲಿ, ಅವರಿಗೆ ಮೊದಲು ಬಂದ ತಕ್ಷಣ ಒಂದು ಗ್ಲಾಸ್ ನೀರನ್ನು ಕೊಡಿ. ಇದರಿಂದ ನಿಮ್ಮ ಚಂದ್ರನನ್ನು ನೀವು ಈಸಿಯಾಗಿ ಸ್ಟ್ರಾಂಗ್ ಮಾಡ್ಕೊಳ್ಬಹುದು. ಹುಣ್ಣಿಮೆಯ ದಿವಸದಂದು ನೀವು 1/2 hour ಮೂನ್ ಮೆಡಿಟೇಷನನ್ನು ಮಾಡೋದ್ರಿಂದ ನಿಮ್ಮ ಚಂದ್ರನನ್ನು ಸ್ಟ್ರಾಂಗ್ ಮಾಡ್ಕೊಳ್ಬಹುದು. ಹೇಗೆ ಮಾಡೋದು ಈ ಮೂನ್ ಮೆಡಿಟೇಷನ್ ಅಂತ ನಿಮಗೆ ಡೌಟ್ ಬರುತ್ತಲ್ವಾ? ಇದು ವೆರಿ ಸಿಂಪಲ್. ಹುಣ್ಣಿಮೆಯ ದಿನ ನೀವು ರಾತ್ರಿ ಚಂದ್ರನ ಬೆಳದಿಂಗಳಲ್ಲಿ ಅರ್ಧ ಗಂಟೆ ಜ್ಞಾನ ಮುದ್ರೆಯನ್ನು ಹಾಕಿ ಕುಳಿತುಕೊಳ್ಬೇಕು. ಇದರಿಂದಾಗಿ ನಿಮ್ಮ ಮನಸ್ಸಿಗೆ ಬಹಳ ಹಾಯ್ ಅನಿಸುತ್ತೆ, ಮನಸ್ಸು ಪ್ರಶಾಂತವಾಗಿ ಉಲ್ಲಾಸವಾಗಿರುತ್ತೆ, ಮೈಂಡ್ ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರ್ತೀರ. ಇದನ್ನು ಮಾಡಿ ನೋಡಿ. ಮೂನ್ ಮೆಡಿಟೇಷನ್ ತುಂಬ ಎಫೆಕ್ಟಿವ್ ರೆಮಿಡಿ ಅಂತ ಹೇಳ್ಬೋದು. ಈ ಮೇಲೆ ತಿಳಿಸಿದಂತಹ ರೆಮಿಡಿಯನ್ನು ಫಾಲೋ ಮಾಡಿ ನಿಮ್ಮ ಚಂದ್ರನನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಚಂದ್ರ ಅಂದರೆ ನಿಮ್ಮ ಮನಸ್ಸು. ಆಮೇಲೆ ನೋಡಿ ನೀವು ಎಷ್ಟು ಚೆನ್ನಾಗಿ ನಿಮ್ಮ ಮೆಂಟಲಿ ಫಿಸಿಕಲಿ ಫಿಟ್ ಆ್ಯಂಡ್ ಫೈನ್ ಆಗಿ ಹೆಲ್ದಿಯಾಗಿರ್ತೀರ. ನಿಮ್ಮ ಮನಸ್ಸನ್ನು ನೀವೇ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬಹುದು. ಇದು ಚಂದ್ರಗ್ರಹದ ಪವರ್. ಓಕೆ, ಯಾರ ಜಾತಕದಲ್ಲಿ ಚಂದ್ರ ಸ್ಟ್ರಾಂಗ್ ಇರುತ್ತದೆಯೋ ಅವರು ಚಂದ್ರನ ಬೀಜ ಮಂತ್ರವನ್ನು 108 ಬಾರಿ ಪ್ರತಿದಿನ ಪಠಣೆಯನ್ನು ಮಾಡಬೇಕಾಗುತ್ತೆ. ಹೇಳ್ಕೊಡ್ತೇನೆ ಚಂದ್ರ ಮಂತ್ರವನ್ನು. ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಾಯ ನಮಃ. ಇದನ್ನು ಪ್ರತಿದಿನ 108 ಬಾರಿ ಪಠಿಸಿ ನಿಮ್ಮ ಚಂದ್ರಗ್ರಹವನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಮತ್ತಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಇವಿಷ್ಟು ವಿಚಾರಗಳು ಚಂದ್ರಗ್ರಹಕ್ಕೆ ಸಂಬಂಧಪಟ್ಟವಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಈ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸರ್ವೇ ಜನ ಸುಖಿನೋ ಭವಂತು.